ಇಳಕಲ್ ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾದ ಸುಧಾರಾಣಿ ಸಂಗಮ್ ಮತ್ತು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಕಾಳಮ್ಮ ಚೊಕ್ಕ ಅವರ ಅಧಿಕಾರ ಪದಗ್ರಹಣ ಸಮಾರಂಭವು ಇಳಕಲ್ ನಗರಸಭೆಯಲ್ಲಿ ನಡೆಯಿತು. ನಗರಸಭೆ ಸದಸ್ಯರು, ಸಿಬ್ಬಂದಿಗಳು, ಕಾರ್ಯಕರ್ತರು, ನಗರದ ಗಣ್ಯ ವ್ಯಕ್ತಿಗಳು ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ಎಲ್ಲಾ ಸದಸ್ಯರ ವಿಶ್ವಾಸ ಪಡೆದು ಇಳಕಲ್ ನಗರದಲ್ಲಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಹುನಗುಂದ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತಹ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ನನಗೆ ಒಂದು ಸುವರ್ಣಾವಕಾಶವನ್ನು ಕೊಟ್ಟಾರ. ನಾನು ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಸಾಲದು. ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ, ನಾನು ಈ ಥರ ಒಂದು ಹೆಣ್ಮಗಳು ಈ ಥರ ಅಧ್ಯಕ್ಷ ಸ್ಥಾನವನ್ನು ಕೂಡ್ತೀನಿ ಅಂತೇಳಿ ಮನಸ್ಸಿನಲ್ಲೂ ಅನ್ಕೊಂಡಿದ್ದಿದ್ದಿಲ್ಲ. ನನ್ನ ಶಾಸಕರು ಒಂದು ದೊಡ್ಡ ಸುವರ್ಣಾವಕಾಶವನ್ನು ಕೊಟ್ಟಾರ. ನಾನು ಅದನ್ನು ಅವರ ಮಾದರಿಯಂತೆ, ಅವರ ಸಲಹೆಗಳಂತೆ, ಅದೇ ರೀತಿ ನನ್ನ ಜೊತೆ ಇರೋ ಸದಸ್ಯರ ವಿಶ್ವಾಸದಂತೆ ಅವ್ರಿಗೂ ಎಲ್ಲರನ್ನೂ ಸೇರಿಕೊಂಡು ಅವ್ರ ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ನಾನು ಇಳಕಲ್ ನಗರವನ್ನು ಒಂದು ಮಾದರಿ ನಗರವಾಗಿ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇನೆಂದು ಈ ಪತ್ರ ಮಾಧ್ಯಮದ ಮೂಲಕ ನಾನು ತಿಳಿಸ್ತೇನೆ. ಈ ಪದಗ್ರಹಣದ ಸಮಾರಂಭದಲ್ಲಿ ವಿವಿಧ ಗಣ್ಯರು ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಪಕ್ಷೇತರದಿಂದ ಬಂದಂಥ ಕೆಲವು ಸದಸ್ಯರು ಮತ್ತು ಬಿಜೆಪಿದಿಂದ ಬಂದಂಥ ಕೆಲವು ಸದಸ್ಯರು ಎಲ್ಲರ ಒಮ್ಮತದಿಂದ ಇವತ್ತಿನ ದಿವಸ ನಾವು ಇಳಕಲ್ ನಗರಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ, ಯಾಕಂತಂದರೆ ಸರ್ಕಾರದ ಒಂದು ಆಶೆ ಆಗಿದೆ, ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಮೊದಲಿನ ಆದ್ಯತೆ ಮಹಿಳೆಯರಿಗೆ ಕೊಡ್ಬೇಕಂತೇಳಿ. ಹಾಗಾಗಿ ಊರಿನ ಒಂದು ಅಭಿವೃದ್ಧಿಗಾಗಿ ಮನೆಯಲ್ಲಿ ಮಹಿಳೆ ಒಂದು ಮಗು ಹುಟ್ಟಿತಂತಂದರೆ ಅದು ನಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಗರಸಭೆಗೆ ಮಹಿಳೆಯರನ್ನಾಗಿ ಆಯ್ಕೆ ಮಾಡಿದಂಥ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಕೀರ್ತಿ ಯಾರ್ದಿದ್ರೆ ಅದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಲ್ಲತ್ತಂತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಮ್ಮ ಇಳಕಲ್ ನಗರದ ಎಲ್ಲ ಸಿಬ್ಬಂದಿಗಳು ಕೂಡ ಮತ್ತು ನಗರಸಭೆ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಅವರು ಕೂಡ ಅಷ್ಟೇ ನಮ್ಮ ಜೊತೆಯಲ್ಲಿ ಕೆಲಸಗಳನ್ನು ಮಾಡಬೇಕು. ಅವರು ಅಷ್ಟೇ ಕೂಡ ನಮ್ಮಲ್ಲಿ ಜೊತೆಯಲ್ಲಿ ಸಹಕಾರಗಳನ್ನು ಕೊಡಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ. ಮತ್ತು ನಾವು ಅವ್ರಿಗೆ ಸಹಕಾರಗಳನ್ನು ಕೊಡ್ತೀವಿ, ಎಲ್ಲ ಸದಸ್ಯರು ಕೂಡ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ. ಹಾಗಾಗಿ ಇವತ್ತಿನ ದಿವಸ ಇಂದಿನಿಂದ 15 ತಿಂಗಳು 16 ತಿಂಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಎಲ್ಲರೂ ಒಮ್ಮತದಿಂದ ಒಕ್ಕಟ್ಟದಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತು ಸರ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ, ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಇಂದಿನ ದಿವಸ ನಿಜವಾಗಲೂ ಅತ್ಯಂತ ಸಂತೋಷದ ಸಂಗತಿ. ಯಾಕಂದ್ರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಚುನಾವಣೆ ನಡೆದು ಅತ್ಯಂತ ಜಯಬೇರಿಯನ್ನು ಗಳಿಸಿದ್ದು ಅದು ನಮ್ಮ ನಾಯಕರ ಆದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು, ಜನಪ್ರಿಯ ಶಾಸಕರ, ಅವರ ಗರಿಗೆ ಒಂದು ಫೆದರ್ ಇನ್ ಹಿಸ್ ಕ್ಯಾಪ್. ಅಂದ್ರೆ ಇತಿಹಾಸದಲ್ಲಿಯೇ ಇದು ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಕೆಲಸ ಇದು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಈ ಒಂದು ಚುನಾವಣೆ ಅಂಗವಾಗಿ ಇವತ್ತಿನ ದಿವಸ ಪದಗ್ರಹಣ ಸಮಾರಂಭದಲ್ಲಿ ಇವತ್ತು ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಈ ಒಂದು ನಮ್ಮ ಉದ್ದೇಶ, ಕಾಂಗ್ರೆಸ್ ಪಕ್ಷದ ಉದ್ದೇಶ, ಬೋರ್ಡ್ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಬೋರ್ಡ್ ಮಾಡಲಾಗಿದೆ ಅಂತ ನಮ್ಮ ನಾಯಕರೇ ಹೇಳಿದ ಮಾತಿದು. ನಾವಲ್ಲ, ಅವ್ರು ಹೇಳಿದ್ದು, ನಮ್ಮ ಶಾಸಕರು ಹೇಳಿದಂಥ ಮಾತಿದು. ಅದು ನಿಜವಾಗಲೂ ಅವ್ರು ಮಾಡಿ ತೋರಿಸ್ತಾರೆ. ಈಗ ಸಾಕಷ್ಟು ಅನೇಕ ಕಾರ್ಯಗಳನ್ನು ಮಾಡ್ಯಾರ. ತಮಗೆ ಗೊತ್ತಿದೆ, ಇನ್ನೂ ಕೆಲವೊಂದು ಪೈಪ್ಲೈನ್ ಅಂತಾರಲ್ಲ, ಕೆಲವೊಂದು ಕಾಮಗಾರಿಗಳು ಇನ್ನೂ ನಡೆದಿವೆ. ಎಷ್ಟೋ ಅನುದಾನ ಬಂದಿದೆ, ಅದು ಶುರು ಮಾಡಬೇಕಾಗಿದೆ. ಅದು ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಈ ನಗರ ಇವರ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷತೆಯಲ್ಲಿ ಎಲ್ಲರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಮತ್ತು ಈ ನಗರಸಭೆಯ ಸದಸ್ಯರು ಎಲ್ಲ ಯಾವುದೇ ಇರಲಿ, ಈ ಒಂದ್ಸಲ ಅಧಿಕಾರ ಸ್ವೀಕರಿಸಿದ ಮುಗಿತು, ಪಕ್ಷ ಮರೆತು ಬಿಡೋಕಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಅತ್ಯಂತ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಈ ನಮ್ಮ ಇಳಕಲ್ ಈ ಪಟ್ಟಣಕ್ಕೆ, ಇಳಕಲ್ ನಗರಕ್ಕೆ
ಒಂದು ಶೋಭೆ ತರಬೇಕು. ಮತ್ತು ಮೊದಲು ಜನರ ಸಮಸ್ಯೆಗಳಿಗೆ ಅತ್ಯಂತ ತೀವ್ರಗತಿಯಿಂದ ಕುಡಿಯೋ ನೀರು ಇರ್ಬೋದು, ಗಟಾರ ಇರ್ಬೋದು, ಯಾವ್ಯಾವ ಸಣ್ಣ ಸಣ್ಣ ಸಮಸ್ಯೆಗಳು ಭಾಳ ಇರ್ತಾವ. ಅದಕ್ಕೆ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಅದರ ಜೊತೆ ಸಿಬ್ಬಂದಿ ವರ್ಗದವರು ಸಹಿತ ತಕ್ಷಣ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಮೊದಲು ಬಗೆಹರಿಸೋ ಕೆಲಸ ಮಾಡಬೇಕಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.